7 ಹೈ ಸ್ಪೀಡ್ ರೈಲ್ ಕಾರಿಡಾರ್ಸ್ ಅನ್ನ ಘೋಷಣೆ ಮಾಡಿದ್ರು. ಅದರಲ್ಲಿ ಹೈದರಾಬಾದ್ ಬೆಂಗಳೂರು, ಚೆನ್ನೈ ಬೆಂಗಳೂರು ಇದೆ. ಅದಾಗಿನೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ಪ್ರಮುಖವಾಗಿ ಅಲ್ಲಿ ನಮಗೆ ಬೇಕಾಗಿರುವಂತಹದ್ದು ಮುಂಬೈ, ಪುಣೆ, ಬ್ಯಾಂಗ್ಳೂರ್. ಅಂದ್ರೆ ಫೈನಾನ್ಷಿಯಲ್ ಕ್ಯಾಪಿಟಲ್ ಮುಂಬೈ ಮತ್ತು ಟೆಕ್ ಕ್ಯಾಪಿಟಲ್ ಬ್ಯಾಂಗ್ಳೂರ್, ಈ ಎರಡು ಕನೆಕ್ಟ್ ಆಗಬೇಕು. ಹುಬ್ಳಿ ಬೆಳಗಾವಿ ಮಾರ್ಗವಾಗಿ ಇವತ್ತು ಏನ್ ಬರ್ತದೆ, ಇವತ್ತು ಆ ಮಾರ್ಗದಲ್ಲಿ ಇವತ್ತು ಆಗಿದ್ರೆ ಇವತ್ತು ಎಲ್ಲ ಸಾಂಗ್ಲಿ, ಕೊಲ್ಹಾಪುರ್, ಇವತ್ತು ಮಹಾರಾಷ್ಟ್ರ ಭಾಗ ಇದೆ, ವೆಸ್ಟರ್ನ್ ಮಹಾರಾಷ್ಟ್ರ ಪ್ಲಸ್ ಇವತ್ತು ಎಲ್ಲರೂ ಕೂಡ ಅನುಕೂಲ ಆಗ್ತದೆ. ಮಹಾರಾಷ್ಟ್ರಕ್ಕೂ ಅನುಕೂಲ ಆಗುತ್ತೆ, ನಮ್ಮ ಕರ್ನಾಟಕ ರಾಜ್ಯಕ್ಕೂ ಅನುಕೂಲ ಆಗುತ್ತೆ. ಇದು ಭಾರಿ ಇಂಪಾರ್ಟೆಂಟ್ ಕಾರಿಡಾರ್. ನಾನು ಹೇಳಿದ್ನಲ್ಲ, ನಾ ಇದಕ್ಕೆ ಆಗದಿದ್ರೆ ಆಂದೋಲನ ಮಾಡ್ತೀನಿ ಅಂತ ಹೇಳಿದೆ ಬಿಜಾಪುರದಲ್ಲಿ. ಇದನ್ನೇ ಒಂದು ಇಶ್ಯೂ ತಗೊಂಡು ನಾವು ಆಂದೋಲನ ಮಾಡ್ತೀವಿ ಅಂತ ಹೇಳಿ. ಆದ್ರೆ ಒಂದು ಸಂತೋಷ, ಇವತ್ತು ಕುಮಾರಸ್ವಾಮಿ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವರು ಅಶ್ವಿನಿ ವೈಷ್ಣವ್ ಹೋಗಿ ಈ ಮುಂಬೈ, ಪುಣೆ, ಬ್ಯಾಂಗ್ಳೂರ್ ಕಾರಿಡಾರ್ ಬಹಳ ಮಹತ್ವದ ಅಂತೇಳಿ ಅವರು ಕೂಡ ಹೋಗಿ ಇದನ್ನ ಇವತ್ತು ನಾನು ರೇಸ್ ಮಾಡಿದ್ದೀನಿ, ನಾನು ಅದನ್ನ ಪ್ರಸ್ತಾವನೆ ಮಾಡಿದ್ದೀನಿ. ಅದಕ್ಕೆ ಅವರು ಬೆಂಬಲಿಸಿ ಅವ್ರು ಹೋಗಿ ಹೇಳಿದಲ್ಲ, ಅವ್ರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದ ಕಳಿಸ್ತೇನೆ. ಇದು ಕೇವಲ ಭೇಟಿ ಇದು ಆಗ್ಬಾರ್ದು, ಇದು ಅನುಷ್ಠಾನಕ್ಕೆ ಬರಬೇಕು, ಕಾರ್ಯರೂಪಕ್ಕೆ ಬರಬೇಕು. ಇದನ್ನ ಅಫಿಷಿಯಲ್ ಆಗಿ ಈ ಉಳಿದ 7 ಜೊತೆಗೆ ಇದನ್ನು ಒಂದು 8ನೇದು ಅಂತ ಡಿಕ್ಲೇರ್ ಮಾಡಬೇಕು. ಇಸ್ ಅ ಗುಡ್ ಥಿಂಗ್. ಈ ರೀತಿ ಇರ್ಬೇಕು. ನಾವು ಯಾವಾಗ್ಲೂ ರಾಜಕೀಯವಾಗಿ ನಾವು ಚುನಾವಣೆ ಬಂದಾಗ ನಾವೇನೋ ಇರ್ತದೆ, ಆದ್ರೆ ರಾಜ್ಯದ ಹಿತದೃಷ್ಟಿ ಬಂದಾಗ, ದೇಶದ ಹಿತ ಬಂದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು. ಆ ದೇಶ ಆ ಪ್ರಯತ್ನ ಅವರಿಬ್ರು ಮಾಡಿದ್ದಾರೆ. ಆದ್ರೆ ಇಷ್ಟೇ ಸಾಲದು, ಅದು ಅನೌನ್ಸ್ ಆಗಿ ಲಾಜಿಕ್ ಎಂಡಿಗೆ ಹೋಗ್ಬೇಕು ಅನ್ನೋದು ನನ್ನ ವಿನಂತಿ. 7 ಹೈ ಸ್ಪೀಡ್ ರೈಲ್ ಕಾರಿಡಾರ್ಸ್ ಅನ್ನ ಘೋಷಣೆ ಮಾಡಿದ್ರು. ಅದರಲ್ಲಿ ಹೈದರಾಬಾದ್ ಬೆಂಗಳೂರು, ಚೆನ್ನೈ ಬೆಂಗಳೂರು ಇದೆ. ಅದಾಗಿನೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ಪ್ರಮುಖವಾಗಿ ಅಲ್ಲಿ ನಮಗೆ ಬೇಕಾಗಿರುವಂತಹದ್ದು ಮುಂಬೈ, ಪುಣೆ, ಬ್ಯಾಂಗ್ಳೂರ್. ಅಂದ್ರೆ ಫೈನಾನ್ಷಿಯಲ್ ಕ್ಯಾಪಿಟಲ್ ಮುಂಬೈ ಮತ್ತು ಟೆಕ್ ಕ್ಯಾಪಿಟಲ್ ಬ್ಯಾಂಗ್ಳೂರ್, ಈ ಎರಡು ಕನೆಕ್ಟ್ ಆಗಬೇಕು. ಹುಬ್ಳಿ ಬೆಳಗಾವಿ ಮಾರ್ಗವಾಗಿ ಇವತ್ತು ಏನ್ ಬರ್ತದೆ, ಇವತ್ತು ಆ ಮಾರ್ಗದಲ್ಲಿ ಇವತ್ತು ಆಗಿದ್ರೆ ಇವತ್ತು ಎಲ್ಲ ಸಾಂಗ್ಲಿ, ಕೊಲ್ಹಾಪುರ್, ಇವತ್ತು ಮಹಾರಾಷ್ಟ್ರ ಭಾಗ ಇದೆ, ವೆಸ್ಟರ್ನ್ ಮಹಾರಾಷ್ಟ್ರ ಪ್ಲಸ್ ಇವತ್ತು ಎಲ್ಲರೂ ಕೂಡ ಅನುಕೂಲ ಆಗ್ತದೆ. ಮಹಾರಾಷ್ಟ್ರಕ್ಕೂ ಅನುಕೂಲ ಆಗುತ್ತೆ, ನಮ್ಮ ಕರ್ನಾಟಕ ರಾಜ್ಯಕ್ಕೂ ಅನುಕೂಲ ಆಗುತ್ತೆ. ಇದು ಭಾರಿ ಇಂಪಾರ್ಟೆಂಟ್ ಕಾರಿಡಾರ್. ನಾನು ಹೇಳಿದ್ನಲ್ಲ, ನಾ ಇದಕ್ಕೆ ಆಗದಿದ್ರೆ ಆಂದೋಲನ ಮಾಡ್ತೀನಿ ಅಂತ ಹೇಳಿದೆ ಬಿಜಾಪುರದಲ್ಲಿ. ಇದನ್ನೇ ಒಂದು ಇಶ್ಯೂ ತಗೊಂಡು ನಾವು ಆಂದೋಲನ ಮಾಡ್ತೀವಿ ಅಂತ ಹೇಳಿ. ಆದ್ರೆ ಒಂದು ಸಂತೋಷ, ಇವತ್ತು ಕುಮಾರಸ್ವಾಮಿ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವರು ಅಶ್ವಿನಿ ವೈಷ್ಣವ್ ಹೋಗಿ ಈ ಮುಂಬೈ, ಪುಣೆ, ಬ್ಯಾಂಗ್ಳೂರ್ ಕಾರಿಡಾರ್ ಬಹಳ ಮಹತ್ವದ ಅಂತೇಳಿ ಅವರು ಕೂಡ ಹೋಗಿ ಇದನ್ನ ಇವತ್ತು ನಾನು ರೇಸ್ ಮಾಡಿದ್ದೀನಿ, ನಾನು ಅದನ್ನ ಪ್ರಸ್ತಾವನೆ ಮಾಡಿದ್ದೀನಿ. ಅದಕ್ಕೆ ಅವರು ಬೆಂಬಲಿಸಿ ಅವ್ರು ಹೋಗಿ ಹೇಳಿದಲ್ಲ, ಅವ್ರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದ ಕಳಿಸ್ತೇನೆ. ಇದು ಕೇವಲ ಭೇಟಿ ಇದು ಆಗ್ಬಾರ್ದು, ಇದು ಅನುಷ್ಠಾನಕ್ಕೆ ಬರಬೇಕು, ಕಾರ್ಯರೂಪಕ್ಕೆ ಬರಬೇಕು. ಇದನ್ನ ಅಫಿಷಿಯಲ್ ಆಗಿ ಈ ಉಳಿದ 7 ಜೊತೆಗೆ ಇದನ್ನು ಒಂದು 8ನೇದು ಅಂತ ಡಿಕ್ಲೇರ್ ಮಾಡಬೇಕು. ಇಸ್ ಅ ಗುಡ್ ಥಿಂಗ್. ಈ ರೀತಿ ಇರ್ಬೇಕು. ನಾವು ಯಾವಾಗ್ಲೂ ರಾಜಕೀಯವಾಗಿ ನಾವು ಚುನಾವಣೆ ಬಂದಾಗ ನಾವೇನೋ ಇರ್ತದೆ, ಆದ್ರೆ ರಾಜ್ಯದ ಹಿತದೃಷ್ಟಿ ಬಂದಾಗ, ದೇಶದ ಹಿತ ಬಂದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು. ಆ ದೇಶ ಆ ಪ್ರಯತ್ನ ಅವರಿಬ್ರು ಮಾಡಿದ್ದಾರೆ. ಆದ್ರೆ ಇಷ್ಟೇ ಸಾಲದು, ಅದು ಅನೌನ್ಸ್ ಆಗಿ ಲಾಜಿಕ್ ಎಂಡಿಗೆ ಹೋಗ್ಬೇಕು ಅನ್ನೋದು ನನ್ನ ವಿನಂತಿ.